ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಈ ತರ ಯಾವ್ದೇ ಮೊನ್ನೆ ಸಾಂಗ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಯ್ತು. ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇದೇ ವ್ಯಕ್ತಿ ಎಂತೆಂತ ಸಾಂಗ್ ಬರೆದಿದ್ದಾರೆ, ತಾಯಿ ಬಗ್ಗೆ, ಇದ್ರ ಬಗ್ಗೆ, ಇಮೋಷನ್ಸ್ ಬಗ್ಗೆ ಹಾಕೊಂಡು ಕೇಳಿ ನಾವೆಲ್ಲರೂ ಮನೆಗಳಲ್ಲಿ ನಮ್ಮ ತಂದೆ ತಾಯಂದ್ರಿಂದ ದೂರ ಆದ್ರೆ ಅಲ್ಲೆಲ್ಲ ಹೋಗಿ ಹತ್ರ ಆಗ್ಬಿಟ್ವಿ ನಾವು. ಇಮೋಷನ್ ಅನ್ನೋದೇನಿದೆ. ಸೊ ಓಕೆ, ಕೆಲವು ಟೈಮ್ ಏನಾಗುತ್ತೆ, ತಪ್ಪು ಮಾಡಿದ್ದಾರೆ, ನಾನು ಹೇಳಕ್ ಹೋಗ್ತಾ ಇಲ್ಲ. ಕೆಲವು ಟೈಮ್ ಕೆಲವು ವರ್ಕ್ ಆಗಲ್ಲ, ಕರೆಕ್ಟ್, ಕೆಲವು ವರ್ಕ್ ಆಗಲ್ಲ. ಇವತ್ತಿಗೆ ಆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಪಿನಿಯನ್ಸ್ ಬೇಗ ಎಲ್ಲ ರೀಚ್ ಆಗೋದ್ರಿಂದ ಅಫ್ಕೋರ್ಸ್ ಏನೋ ಆಗಿರ್ಬೋದು. ಬಟ್ ಟು ಮೇಕ್ ಅ ಮ್ಯಾನ್ ಫೀಲ್ ಸೋ ಸ್ಮಾಲ್, ಏನೋ ದೊಡ್ಡ ತಪ್ಪು ಮಾಡ್ಬಿಟ್ರು, ಇಟ್ ಇಸ್ ನಾಟ್. ನನಗೆ ಮನೇಲಿ ಕೂತ ನನಗೆ ಅನ್ಸಿದ್ದು, ಆರ್ ವಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್? ಕನ್ನಡದೊಬ್ಬ ನಿರ್ದೇಶಕರು, ಕನ್ನಡದೊಬ್ಬ ಸಾಹಿತಿ, ಶುಡ್ ವಿ ಬಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್ ಅಂತ ನನಗೆ ಅನ್ನಿಸ್ತು ಅಷ್ಟೇ. ಸಿ ವಿ ನೀಡ್ ಟು ಟೆಲ್ ಎಮ್ ಪ್ರೇಮ್ ಸರಿ ಹೋಗ್ತಾರೆ, ಬೇರೆ ಮಾಡು, ತಪ್ಪೇನಿಲ್ಲ ಅದರಲ್ಲಿ. ಸೊ ದಟ್ಸ್ ವಾಟ್ ಐ ಫೆಲ್ಟ್, ಅಂಡ್ ಐ ರಿಯಲಿ ಫೆಲ್ಟ್ ಬ್ಯಾಡ್ ದಟ್ ಆಗುತ್ತೆ. ಬಟ್ ಒಬ್ಬ ಮನುಷ್ಯನ ಇತಿಹಾಸ, ಅವರ ಒಂದು ಚಿತ್ರರಂಗಕ್ಕೆ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಇಷ್ಟು ಬೇಗ ಮರೆಯುವಂತವ್ರು ನಾವ್ಯಾರಾಗಬಾರದು. ಹೊರ ರಾಜ್ಯದವ್ರು 1000 ಮಾತಾಡ್ಲಿ, ನಾವಾಗಬಾರದು ಅನ್ನೋದು ನನ್ನ ಆಸೆ. ಅಂಡ್ ಇಟ್ ಇಸ್ ನಾಟ್ ಇವನ್ ಅನ್ ಅಡ್ವೈಸ್, ಇಟ್ಸ್ ಅ ರಿಕ್ವೆಸ್ಟ್. ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು. ಈಗೇನೋ ಯಾರೋ ಕೇಳ್ತಾ ಇದ್ರಿ.